ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ ನೋಡ್ರಿ. ಸಮ ಒಂದು ಸಲಿಗೇನ್ರಿ ಸಮೃದ್ಧಿಗೆ ಮನೆಗೆ ಬಿಟ್ಟಿನಿ. ಆಕಿಗೆ ಒಂದು ಸ್ವಲ್ಪ ತೊಗರಿಕಾಯಿ ಬೇಕಂತ್ರಿ ತಿಲಕ. ತೊಗರಿಕಾಯಿ ಬಿಡಕತ್ತಾಳ, ಅದಕ್ಕೆ ಒಂದು ಸ್ವಲ್ಪ ತೊಗರಿಕಾಯಿ ತಂದು ಕುದಿಸ್ಕೊಡ್ತೀನಿ ರೀ, ತಿಂತಾರೆ. ಸಮೂನು ಸಾಲಿಂದ ಬರೋಷ್ಟೊತ್ತಿಗೆ ಕುದಿಸ್ಕೊಟ್ಟಂತಂದ್ರೆ ತಿಂತಾರೆ ರೀ. ಮಸ್ತ್ ಅತ್ತವ್ರಿ ಕುದಿಸಿ ತೊಗರಿಕಾಯಿ. ಇವತ್ತು ಫಸ್ಟ್ ಟೈಮ್ ತೊಗರಿನ ಒಣಗ್ಲಿಕ್ಕೆ ಬಂದ್ರಿ. ಇವತ್ತು ಕಡ್ಕೊಂಬರ್ಲಕ್ಕೆ ನಡೆದೀನಿ ನಾನು ತೊಗರಿಕಾಯಿ. ಗೋಧಿ ನೋಡಿರಿ ಎಷ್ಟು ಚೆಂದಾಗಿದೆ ಅಂತ ತೋರಿಸ್ತೀನಿ ರೀ ನಾನು. ಮೊನ್ನೆ ಅಷ್ಟೇ ನೀರು ಬಿಟ್ಟಿವಲ್ರಿ ಗೋಧಿಗೆ. ಈಗ ಮತ್ತೆ ನೀರಿಗೆ ಬಂದ್ರಿ ಗೋಧಿ ನೀರು ಬಿಡ್ಬೇಕಂತ ಅನ್ಕೊಂಡ್ರೆ ಟಿ ಸಿ ಸುಟ್ಟದ್ರಿ. ಟಿ ಸಿ ಸುಟ್ಟ ಈಗ 8 ದಿನ ಆಲಕ್ಕೆ ಬಂತ್ರಿ. ಇನ್ನು ಟಿ ಸಿನ ತಂದು ಹಾಕಿಲ್ಲ, ಏನು ಹಾಕ್ತಾರೋ ಗೊತ್ತಿಲ್ಲ ರೀ. ಇನ್ನು ಮತ್ತೆ 4-5 ದಿನನೇ ಹೋಗ್ತದ್ರಿ. ಮತ್ತು ಇದು ಗೋಧಿಗೆ ನೀರು ಹಾಕಬೇಕು ನೋಡ್ರಿ. ಗೋಧಿ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ನಾಗ್ಯದ ನೋಡ್ರಿ. ಗೋಧಿ ಅಂತೂ ಚೆಂದಾಗ್ಯದ್ರಿ. ಇಲ್ಲಿ ನೋಡ್ರಿ ಗೋಧಿ ಹೊಲ ರೀ. ಗೋಧಿ ಅಂತೂ ಭಾಳ ಚೆಂದ ಹೊಂಟದ್ರಿ. ಮುಂದೆ ತೆನಿ ಚೆಂದ ಐತೆ ಅಂದ್ರೆ ಭಾಳ ಚಲೋ ಅದ ರೀ. ಗೋಧಿ ಒಳಗೆ ಪುಂಡಿ ಪಲ್ಯ ಚೆಲ್ಲಿದೇವೆ ರೀ. ಪುಂಡಿ ಪಲ್ಯ ನೋಡ್ರಿ, ಅಂದ್ರೆ ಮನೆಗೆ ಪುಂಡಿ ಪಲ್ಯ ಆತ ಎಳ್ಳಮಸಿ ಹಬ್ಬಕ್ಕೆ ಅಂತೇಳಿ ಪುಂಡಿ ಪಲ್ಯ ಚೆಲ್ಲಿದೇವೆ ರೀ ಇಲ್ಲಿ. ಇದು ನೋಡ್ರಿ ಪುಂಡಿ ಪಲ್ಯ ಅಂದ್ರೆ ಯಾವ ರೀತಿ ಇರ್ತದೆ ರೀ ಅಂತೇಳಿ ನೀವು ಕಮೆಂಟ್ ಮಾಡಿದ್ರಿ ಮೊನ್ನೆ ರೀ. ಪುಂಡಿ ಪಲ್ಯ ಅಂದ್ರೆ ನೋಡ್ರಿ ಇದು ನೋಡ್ರಿ, ಇದು ಪುಂಡಿ ಪಲ್ಯ ರೀ. ಅಂದ್ರೆ ಒಬ್ರೊಬ್ರಿಗೆ ಗೊತ್ತಿರಲ್ಲ ರೀ, ಅದಕ್ಕೆ ಕಮೆಂಟ್ನ್ಯಾಗ ಕೇಳಿದ್ರಿ, ಅದಕ್ಕೆ ತೋರಿಸಿದ್ರಿ. ಇಲ್ಲಿ ನೋಡ್ರಿ ನೀರು ಬಿಟ್ಟ ಮೇಲೆ ಪುಂಡಿ ಪಲ್ಯ ಅದ್ರಿ. ಇದು ಗೋಧಿ ಅಂತಂದ್ರೆ ನೀರು ಬಿಡೋಕ್ಕಿಂತ ಮೊದಲೇ ಅದ್ರಿ. ಯಾಕಂತಂದ್ರೆ ಹಸಿ ಇತ್ತಲ್ರಿ ನೆಲ, ಹಾಗಾಗಿ ಇದು ಮೊದಲೇ ಎದ್ದದ್ರಿ ಗೋಧಿ. ಗೋಧಿ ನಾಟಿಗೆ ಎದ್ದ ಒಂದೊಂದು ಚೋಟಿ ಅಷ್ಟು ನಾಟಿಗೆ ಬಂದ ಮೇಲೆ ನೀರು ಬಿಟ್ಟಿವ್ರಿ ಇದಕ್ಕೆ. ಹಿಂಗಾಗ್ಯದ ನೋಡ್ರಿ ಗೋಧಿ, ಚೆಂದಾಗ್ಯದ್ರಿ ಗೋಧಿ ಅಂತೂ. ಈಗ ತೊಗರಿ ಹೊಲಕ್ಕೆ ಹೋಗಂಬ್ರಿ. ತೊಗರಿ ಹೊಲಕ್ಕೆ ಹೋಗಿ ತೊಗರಿಕಾಯಿ ಕಡ್ಕೊಂಬರಂಬ್ರಿ. ಕಟ್ಗೆ ನೋಡ್ರಿ, ಹೋದ ವರ್ಷ 5 ಹಾಕಿದ ಕಟ್ಗೆ ರೀ. ಒಟ್ಟು ಕಟ್ಗೆ ಎಲ್ಲ ಕೊಳೆತು ಬಿಟ್ಟಾವ್ರಿ. ಇಲ್ಲಿ ನೋಡ್ರಿ, ಇವಕ್ಕೆ ಗುಣಕ ಅಂತೀವ್ರಿ ನಾವು. ಅಂದ್ರೆ ತೊಗರಿ ಕಟ್ಗೆ ಇರ್ತಾವಲ್ರಿ, ಅಂದ್ರೆ ತೊಗರಿ ಕಟ್ಗೆ ಇರ್ತಾವಲ್ರಿ, ಅದು ಮೇಲಿನ ತೊಗರಿ ಎಲ್ಲ ಕೊಯ್ದ ಅವು ತಂದು ಹಾಕೊಂಡಿದ್ದು ಕಟ್ಗೆ ನೋಡ್ರಿ ಒಟ್ಟು ಕೊಳೆತು ಬಿಟ್ಟಾವ. ಇನ್ನು 5 ಇಷ್ಟವ ರೀ ಈ ವರ್ಷ. ಮತ್ತೆ ಹಾಕೋಬೇಕ್ರಿ ಈಗ ತೊಗರಿ ರಾಶಿ ಅದು ಅಂತಂದ್ರೆ ಮತ್ತೆ 5 ಹಾಕೊಂಡೆ ಅಂತಂದ್ರೆ ಮತ್ತೆ 1 ವರ್ಷ ತನಕ ನಿಚಿಂತಿರಿ ಕಟ್ಗಿದ. ಇಲ್ಲೇ ನೋಡ್ರಿ ನಾನು ಹೂವಿನ ಗಿಡ ಹಚ್ಚೀನಿ ರೀ. ಇದು ದಾಸವಾಳದ ಹೂವಿನ ಗಿಡ ನೋಡ್ರಿ. ಈ ರೀತಿ ಹೂವು ಎಲ್ಲ ಹೊಂಟಾವ್ರಿ. ಮೊನ್ನೆ ಒಂದು ಹೂವು ದೊಡ್ಡದಾಗಿತ್ತು ರೀ. ಈಗ ಮಗ್ಗಿಗಳು ನೋಡ್ರಿ ಇಷ್ಟೊಂದು ಮಗ್ಗಿ ಬಂದಾವ್ರಿ. ದಾಸವಾಳದ ಹೂವು ರೀ, ಚೆಂದ ಮಗ್ಗಿ ಹೊಂಟಾವ್ರಿ. ಆದ್ರೆ ಒಂದು ಸ್ವಲ್ಪ ಈ ರೀತಿ ಇದೇನೋ ಒಂದು ಥರದ ಹುಳಗಳಾಗ್ಯಾವ್ರಿ. ಇದಕ್ಕೆ ಏನು ಮಾಡ್ಬೇಕಂತೇಳಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಏನೋ ಎಣ್ಣೆ ಹೊಡೆದ್ರೆ ಹೋಗ್ತಾವೋ ಅಥವಾ ಏನು ಮಾಡಿದ್ರೆ ಹೋಗ್ತಾವೋ ಗೊತ್ತಿಲ್ಲ ರೀ. ಏನು ಥರ ಆಗ್ಯಾವ್ರಿ ಇವು. ಮತ್ತು ಗುಲಾಬಿ ಹೂವಿನ ಗಿಡ ರೀ, ಇದು ಚೆಂದಾಗ್ಯದ ರೀ. ಮತ್ತು ಇದಕ್ಕೂ ಒಂದು ಸ್ವಲ್ಪ ಈ ರೀತಿ ಹುಳ ತಿಲ್ಲಗತ್ತವ್ರಿ. ಇದು ಗುಲಾಬಿ ಹೂವಿನ ಗಿಡಕ್ಕೆ ಬಿ ಇಲ್ಲಿ ನೋಡ್ರಿ ಈ ರೀತಿ ಹುಳಗಳು ತಿಲ್ಲಗತ್ತವ. ಇಲ್ಲಿ ನೋಡ್ರಿ ಇದಕ್ಕೂ ಒಂದು ಹೂವನೂ ಬಂದದ್ರಿ ಇದಕ್ಕೆ ಬಿ. ಇದು ವೈಟ್ ಗುಲಾಬಿ ಹೂವು ಆಗಂಗೆ ಕಾಣಿಸ್ತದೆ ರೀ ನೋಡಿದ್ರೆ. ಯಾವ್ದು ಅದು ಗೊತ್ತಿಲ್ಲ ರೀ. ಇದು ಒಂದು ಸ್ವಲ್ಪ ಮುರ್ಕೊಂಡು ಬಿಟ್ಟದ್ರಿ. ಯಾಕಂದ್ರೆ ನಮ್ಮಲ್ಯಾಕ ದನಗಳದೆಲ್ಲ ಇರ್ತಾವಲ್ರಿ, ಹಾಗಾಗಿ ಇದಾಗಿಬಿಡ್ತದೆ ರೀ. ಇದು ಕೊರ್ಬೇವು ಗಿಡ ನೋಡ್ರಿ, ಇದನ್ನ ಎಷ್ಟು ಚೆಂದಾಗ್ಯದ್ರಿ. ಇದು ಅಂತಂದ್ರೆ ಕನಕಾಂಬ್ರಿ ಹೂವಿನ ಗಿಡ ನೋಡ್ರಿ. ಮಸ್ತ್ ಕನಕಾಂಬ್ರಿ ಹೂವು ಮಸ್ತ್ ಅಲ್ಲತ್ತವ್ರಿ. ಇಲ್ಲೊಂದು 2 ಅವ, ಇಲ್ಲೊಂದು 2 ಅವ ರೀ. ಮತ್ತು ಇಲ್ಲಿ ಮನೆ ಹಚ್ಚಿನಿ ರೀ. ಮತ್ತು ಇಲ್ಲೆಲ್ಲ ನೋಡ್ಬೋದು ರೀ. ನೀರು ಇಲ್ರಿ ಇವಕ್ಕೆ, ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ. ಯಾಕಂದ್ರೆ ನಮ್ಗೆ ನೀರು ಇಲ್ಲರ ಸಲಕ್ಕೆ ಇವಕ್ಕೆ ನೀರು ಹಾಕೋದೇ ಆಗಿಲ್ಲ ರೀ ನನಗೆ. ಯಾಕಂದ್ರೆ ನೀರು ನಾವು ಬೇರೆ ಹೊಲದಿಂದ ತೊಗೊಂಡು ಹೊಂಟಿದೇವೆ ರೀ, ಮೋಟ್ರ್ ಚಾಲೋ ಅಲ್ಲ ಸಲಕ್ಕೆ. ನಮ್ಮ ಗಣೇಶ ನೋಡ್ರಿ ಹೆಂಗೆ ನಿಂತಾನೆ ಇಲ್ಲಿ. ಗೌರಿ ಮೇಲಿಗೆ ಹೋಗ್ಯಾಡ್ರಿ ಗಣೇಶ. ಇಲ್ಲೇ ಮೇವು ಹಾಕ್ಬಿಟ್ಟಿನಿ ರೀ. ತಿನ್ಕೋತ ನಿಂತ್ಬಿಟ್ಟಾನೆ ನಮ್ಮ ಗಣೇಶ. ಈಚೆ ಕಡೆಯಿಂದ ಒಂದು ಗೋಧಿ ಹೊಲ ನೋಡ್ರಿ. ಇದಕ್ಕೆ ಒಟ್ಟ ನೀರ ಬಿಟ್ಟಿಲ್ಲ ರೀ. ನೀರು ಬಿಡ್ಬೇಕು ಅನ್ನೋಷ್ಟೊತ್ತಿಗೆ ಟಿ ಸಿ ಸುಟ್ಟು ಬಿಡ್ಸಲಿಕ್ಕೆ ನೀರೇ ಬಿಟ್ಟಿಲ್ಲ ರೀ ಇದಕ್ಕೆ. ಇಲ್ಲಿ ನೋಡ್ರಿ ನೀರು ಬೀಳಾರ್ತದ ರೀ ಇದು. ನೋಡಮ್ಮ ಇರ್ಲಿ ಅಂಥೇಳಿ ಒಂದಿಷ್ಟು ಕಡ್ಲಿ ಬೀಜ ಇದ್ದವ್ರಿ ಮನ್ಯಾಗ ತಂದು ಚೆಲ್ಲಿನ ರೀ. ಇಲ್ಲಿ ನೋಡ್ರಿ ಕಡ್ಲಿ ನಾಟಿಗೆ ಎಷ್ಟು ಚೆಂದ ಇದ್ದಾವ್ರಿ. ಕಡ್ಲಿ ಆಗ್ಯದ ನೋಡ್ರಿ ಎಷ್ಟು ಚೆಂದ. ಈಗ ತೊಗರಿ ಹೊಲಕ್ಕೆ ಹೊಂಟೀನಿ ರೀ. ಗೋಧಿ ಹೊಲ ಅದೆಲ್ಲ ನೋಡ್ಕೊಂಡು ನೋಡ್ರಿ ಒಂದೊಂದು ಕಾಯಿ ಆಗ್ಯಾವ, ಒಂದೊಂದು ಹೂವು ಆಗ್ಯಾವ. ಈ ವರ್ಷಿನ ತೊಗರಿನೇ ಚಲೋ ಇಲ್ರಿ ನಮ್ದು ಅಂತಲ್ರಿ. ಎಲ್ಲರ ತೊಗರಿ ಹಿಂಗೆ ಆಗಿಬಿಟ್ಟವ್ರಿ. ಯಾಕಂದ್ರೆ ಮಳೆ ರೀ, ಎಲ್ಲ ಮಾಡಿದ್ದ ಮಳೆ ಅಂತ ಹೇಳ್ಬೋದು. ಯಾಕಂದ್ರೆ ಮಳೆ ಬರ್ಲಿಕ್ಕಂದ್ರೂ ಕಷ್ಟ, ಮಳೆ ಜಾಸ್ತಿ ಬಂದ್ರೂ ಕಷ್ಟ ರೀ. ಈ ವರ್ಷ ಜಾಸ್ತಿ ಮಳೆ ಆಗಿ ಏನಾಗ್ಯದ್ರಿ. ಯಾಕಂದ್ರೆ ಮಳೆ ಇನ್ನೂ ಮನೆ ಅಷ್ಟೇ ನಿಂತರಿ ಇಲ್ಲಿ ತನಕ. ಇನ್ನು ಇದು ಹೊಲ್ದ ನೋಡ್ರಿ, ಇದು ಎಷ್ಟು ಹಸಿ ಅದ ರೀ. ಇದು ನೀರು ಬಿಟ್ಟಿಲ್ಲ ಏನಿಲ್ಲ ಅಂದ್ರೆ ಭೀ ಇಷ್ಟು ಹಸಿ ಅವ ರೀ. ಇಲ್ಲಿ ನೋಡ್ರಿ ಆಗಿದ್ದು ತೊಗರಿಕಾಯಿ ಒಂದು 4 ತೊಗರಿಕಾಯಿ ಆಗ್ಯಾವ ರೀ. ಅದ್ರ ಮೇಲೆ ಈಗ ಮತ್ತೆ ಹೂವು ಹೊಂಟವ್ರಿ. ಇವೇನು ಮಾಡ್ಬೇಕ್ರಿ, ಇವು ಮ್ಯಾಗ ಹೂವು ಬಂದಿದ್ದು ಕಾಯಿ ಆತಾವ ನೋಡ್ರಿ. ಈಗ ಟೈಮ್ನಾಗ ಇವು ಹೂವು ಬಂದಿವು ಕಾಯಿ ಅದು ಅಂತ ಇದಕ್ಕೆ ನೋಡ್ಕೊತ ನಿಂತೇವೆ ಅಂತಂದ್ರೆ ಇಲ್ಲೇನವಲ್ರಿ ಇವು ಕಾಯಿಗಳು ಉದುರಿ ಬಿಡ್ತಾವ್ರಿ ರಾಶಿ ಮಾಡೋ ಟೈಮಿಗೆ. ನೋಡ್ರಿ ಹೆಂಗದ ತೊಗರಿ ಹೊಲ ಅಂತೇಳಿ. ತೊಗರಿ ಅಂತೂ ಚಲೋ ಅದ ರೀ. ಆದ್ರೆ ಕಾಯಿನೇ ಆಗಿಲ್ಲ ರೀ ಅದ್ರ ತಕ್ಕ. ಆಗಿದ್ದ 4 ಕಾಯಿ ಆಗ್ಯಾವ ನೋಡ್ರಿ. ಹಂಗಾಗ್ಯದ್ರಿ.
ಇಲ್ಲಿಂದ ಅಲ್ಲಿ ತಕ್ಕದ ತೊಗರಿ. ಈಗ ಒಂದು ಸ್ವಲ್ಪ ತೊಗರಿಕಾಯಿ ಕಡ್ಕೊತೀನಿ ರೀ ನಮ್ಮ ಸಮೃದ್ಧಿ ಮತ್ತು ಸಮೂನ್ ಸಲುವಾಗಿ ನೋಡ್ರಿ. ವರ್ಷಕ್ಕೊಮ್ಮೆ ಬರೋ ತೊಗರಿಕಾಯಿ ಒಂದು ಸರ್ತಿ ಆದ್ರೆ ಮಕ್ಳಿಗೆ ತಿನ್ನಿಸ್ಬೇಕಂತ ಹೇಳಿ ಕಡ್ಕೊಂಡು ನಡೆದೀನಿ ರೀ. ಈಗ ನೋಡ್ರಿ ಮನೆಗೆ ಹೊಂಟೀನಿ ತೊಗರಿಕಾಯಿ ಕಡ್ಕೊಂಡ. ನೋಡ್ರಿ ತೊಗರಿಕಾಯಿ ಕಡ್ಕೊಂಡೇನಿ ರೀ. ಈಗ ಹುಲ್ಲೊಂದು ಭಾಳ ಅದ ರೀ ಇಲ್ಲಿ ಹಾದ್ಯಾಗ. ಮನೆಗೆ ಹೋಗಂಬ್ರಿ, ಸಂಬು ಬರೋದು ಭೀ ಟೈಮ್ ಆಯಿತು. ಈಗ ತೊಗರಿಕಾಯಿ ತೊಗೊಂಡು ನಡೆದೀನಿ. ಸಂಜೆ ಮುಂದೆ ಕುದಿಸ್ಕೊಡ್ತೀನಿ ರೀ ಅವ್ರಿಗೆ, ಉಪ್ಪು ಹಾಕಿ ಕುದಿಸ್ಕೊಟ್ಟಂತಂದ್ರೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಆಯ್ತು ರೀ. ಈಗ ಇನ್ನೊಂದು ಸ್ವಲ್ಪ ದಿನದಾಗ ತೊಗರಿ ಕೊಯ್ಲಿಕ್ಕೆ ಬಂದುಬಿಟ್ಟದ್ರಿ. ಈಗ ಚೆಂಡು ಹೂವಿನ ಗಿಡಗಳು ಹಾಕೀನಿ ರೀ. ಎಷ್ಟು ಹೂವು ಆಗ್ಯಾವ ನೋಡ್ರಿ, ಸಾಕನಷ್ಟು ಹೂವು ಆಗಿಬಿಟ್ಟಾವ ನೋಡ್ರಿ. ಒಂದಿರೋದ 4 ಗಿಡ ಅವರಿ, ಅದಕ್ಕೆ ಹೂವು ನೋಡ್ರಿ ಎಷ್ಟು ಅದಾವ ಅಂಥೇಳಿ. ಹೂವು ನೋಡ್ರಿ ಎಷ್ಟು ಹೂವು ಆಗ್ಯಾವ ರೀ. ಒಂದು 2-3 ಹಾರ ಹತ್ತಿರ್ಬೋದು ರೀ, ಅಷ್ಟು ಚೆಂಡು ಹೂವು ಆಗ್ಯಾವ ನೋಡ್ರಿ. ನೋಡ್ತಿರ್ಬೋದು ರೀ, ಹೂವು ಅಂದ್ರೆ ಹೂವು ರೀ ಫುಲ್. ಇರೋದು 4 ಗಿಡ ಇದ್ರು ಭೀ ಹೂವು ನೋಡ್ರಿ ಎಷ್ಟು ಹೂವು ಆಗ್ಯಾವ ಅಂತೇಳಿ. ದೇವ್ರ ಪೂಜೆಗಂತೂ ದಿನ ಇವೇ ಹೂವು ಇಲ್ಲತ್ತೀನಿ ರೀ ನಾನಂತರ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದ್ದೆ ನೋಡ್ರಿ. ಈಗ ನಾವು ಎಲ್ಲಿಗೆ ಹೊಂಟೀವಿ ಅಂತಂದರೆ ಕಲಬುರ್ಗಿಗೆ ಹೊಂಟಿದ್ದೇವೆ ರೀ. ಭಾಳ ದಿನದ ನನ್ನ ಕನಸು ಇವತ್ತು ನನ್ನ ಸಾಗೋ ಟೈಮ್ ಬಂದ್ರಿ. ಅದಕ್ಕೀಗ ಕಲಬುರ್ಗಿಗೆ ಹೊಂಟಿದ್ದೇವೆ ರೀ. ಯಜಮಾನ್ರು ಅಲ್ಲಿ ರೋಡಿಗೆ ನಿಂತಾರೆ ರೀ, ಗಾಡಿ ತೊಗೊಂಡ. ಅದಕ್ಕೆ ರೋಡಿಗೆ ಬಾ ಅಂತ ಹೇಳ್ರಿ, ಅದಕ್ಕೆ ರೋಡಿಗೆ ನಡೆದೀನಿ ರೀ. ಸಮೃದ್ಧಿಗೆ ಅಂತರ ಮಕ್ಕೋಸ್ತೀನಿ ರೀ, ಮನ್ಯಾಗ ಮಕ್ಕೊಂಡಾಡ್ರಿ ಸಮೃದ್ಧಿ. ಮತ್ತು ಸಮೂ ಅಂತೂ ಸಾಲಿಗೆ ಹೋಗ್ಯಾನ ರೀ. ಗೋಧಿ ಹೊಲ ನೋಡ್ರಿ ಹೆಂಗಾಗ್ಯದ ಅಂತೇಳಿ. ಇಲ್ಲಿ ನೋಡ್ರಿ ಗೋಧಿ ಅಂತೂ ಮಸ್ತ್ನಾಗ ಆಗ್ಯದ್ರಿ. ನೀರು ಬಿಡ್ಬೇಕಂತಂದ್ರೆ ಟಿ ಸಿ ಸುಟ್ಬಿಟ್ಟದ್ರಿ. ಒಳಗೆ 4-5 ದಿನ ಆಯ್ತು ರೀ ಟಿ ಸಿ ಸುಟ್ಟ. ಏನಾದ್ರು ಹೊಸ ಟಿ ಸಿ ತಂದು ಹಾಕಿದ್ಮೇಲೆ ಲೈಟ್ ಬರ್ತಾವಂತ್ರಿ. ಲೈಟ್ ಬಿ ಇಲ್ರಿ ನಮ್ಮ ಮನ್ಯಾಗ, ಫೋನ್ ಚಾರ್ಜಿಂಗ್ ಇಲ್ಲ, ಏನಿಲ್ಲ. ಭಾಳ ಅಂದ್ರೆ ಭಾಳ ಹೈರಾಣ ಹೊಂಟದ್ರಿ. ನಮಗಂತೂ 4-5 ದಿನ ಆಯಿತು. ಬಂದು ಈ ಕಲ್ಪನಾ ಹೋಗಿ ಅವು ಹೊರಡು ಮನೆ ಕಲ್ಬುರ್ಗಿ ಹೋಗ್ಬರ್ತೆ. ಈಗ ಹೋಗ್ಬರ್ತಾ? ನಾನು ನೋಡ್ರಿ ರೋಡಿಗೆ ಬಂದು ನಿಂತ್ರಿ. ರೋಡಿಗೆ ಬಂದ್ರಷ್ಟೊತ್ತಿಗೆ ಯಜಮಾನ್ರು ಬಂದರು. ಬಂದಮೇಲೆ ಹಾಗೆ ಗಾಡಿ ಮೇಲೆ ಬಂದುಬಿಟ್ಟೇವ್ರಿ ಸರಕ್ಕೆ ಅಂತೇಳಿ. ಯಾಕಂದ್ರೆ ಸಮೃದ್ಧಿ ಮಕ್ಕೋಸಿನ್ರಿ. ಮತ್ತು ಅಕ್ಕಿ ಸಮೃದ್ಧಿ ಎದ್ದೇಳಷ್ಟೊತ್ತಿಗೆ ವಾಪಸ್ ನಾವು ಮನೆಗೆ ಹೋಗ್ಬೇಕ್ರಿ. ಅದ್ರ ಸಲೇಕ ಹಾಗೆ ಬಂದುಬಿಟ್ಟೇವ್ರಿ. ಈಗ ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ರೀ, ನಮ್ಮ ಕಲಬುರ್ಗಿ ಒಳಗಿರುವಂಥ ಫಿಲ್ಟ್ರ್ ಬೆಡ್ಗಿದ್ದೇವೆ ನೋಡ್ರಿ. ಈಗ ಅಂದ್ರೆ ಕಲಬುರ್ಗಿ ಒಳಗಿದ್ದವ್ರಿಗಂತೂ ಗೊತ್ತಿದ್ದೇ ಇರ್ತಾರೆ, ಇದು ಫಿಲ್ಟ್ರ್ ಬೆಡ್ ಕ್ರಾಸ್ ರೀ. ಈಗ ಫಿಲ್ಟ್ರ್ ಬೆಡ್ ಕ್ರಾಸಿಗೆ ರೀ. ಇಲ್ಲಿಂದ ಸೀದಾ ಈಗ ಮಾರ್ಕೆಟ್ಗೆ ಹೋಗ್ತೇವ್ರಿ. ಮಾರ್ಕೆಟ್ ಒಳಗೆ ಏನು ತೊಗೋತೇವಂತ ಈಗ ನಿಮ್ಗೆ ಟೈಟಲ್ ನೋಡಿನೇ ಗೊತ್ತಾಗಿರ್ತೀರಿ ನಾವು ಏನು ತೊಗೊಳಕ್ಕೆ ನಡೆದೀವಿ ಅಂತ ಹೇಳ್ಕಿಸಿಂದ್ರಿ. ಇನ್ನೇನು ಬಾಬು ಬಜಾರ್ ಸಮೀಪ ಬಂದೇವ್ರಿ. ನಾವು ಇಲ್ಲಿಂದ ಸೀದಾ ಸುಲ್ತಾನ್ಪುರ ಕ್ರಾಸ್ ರೀ. ಸುಲ್ತಾನ್ಪುರ ಕ್ರಾಸ್ಲಿಂದ ಫಿಲ್ಟ್ರ್ ಬೆಡ್ಲಿಂದ ಬೊಂಬಜಾರ್ಲಿಂದ ಮಾರ್ಕೆಟ್ ರೀ. ಈಗ ಮಾರ್ಕೆಟ್ಗೆ ನೋಡ್ರಿ ಎಲ್ಲಿದ್ದೀವಿ ಅಂತಂದ್ರೆ ರೀ, ಗಣೇಶ್ ಮಂದಿರ ಕಾಣಿಸ್ತಿರ್ಬೋದು ರೀ. ಅಲ್ಲೇ ಕಾಣಿಸ್ತಿರ್ಬೋದು ರೀ ಗಣೇಶ್ ಮಂದಿರ ರೀ. ಈಗ ಗಣೇಶ್ ಮಂದಿರ ಕಡೆಗೆ ಹೊಂಟಿದ್ದೇವೆ ರೀ. ಅಲ್ಲೇ ಒಂದು ಸ್ವಲ್ಪ ಕೆಲಸ ಅದ ರೀ. ಅದು ಇಲ್ಲೆಲ್ಲ ಬಂಗಾರ ದುಕಾನ್ಗಳು ರೀ, ಈ ಕಡೆ ಎಲ್ಲ ಇರೋದ. ಇಲ್ಲಿಗೆ ಬಂಗಾರ ದುಕಾನ್ಗಳ ಕಡೆಗೆ ಬಂದೀವಿ ರೀ. ಬಂಗಾರ ಬಿ ಅಂದ್ರೆ ಗೋಲ್ಡ್ ಬಿ ತೊಗೊಳಕಿದ್ದೀನಿ ರೀ. ಏನೇನು ತೊಗೊಂಡು ಗೋಲ್ಡ್ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಾಗ ಹೇಳಿ ತೋರಿಸ್ತೀನಿ ನಾನು ಗೋಲ್ಡ್ ಏನು ತೊಗೊಂಡಿವಿ ಅಂತ ಹೇಳಿ. ಈಗ ಯಜಮಾನ್ರು ಗಾಡಿ ಸೈಡಿಗೆ ಹಾಕಿದ್ರು ರೀ. ಹಾಕಿ ಅಲ್ಲೇ ಬಂಗಾರ ದುಕಾನ್ಗೆ ಹೋಗಿ ಏನು ತೊಗೊಂಡೇವ್ರಿ. ಅದು ಬಂಗಾರ ಏನು ತೊಗೊಂಡಿವಿ, ಎಷ್ಟು ಗ್ರಾಮ್ ತೊಗೊಂಡಿವಿ ಅನ್ನೋದು ನೆಕ್ಸ್ಟ್ ಬ್ಲಾಗ್ ಒಳಗೆ ಬರ್ತದೆ ರೀ. ಈಗ ಅಲ್ಲಿಂದ ಬಂಗಾರ ದುಕಾನ್ಲಿಂದ ಈಗ ಮತ್ತೆ ನಮ್ಮ ಮಾರ್ಕೆಟ್ನಾಗ ಹೊಂಟಿದ್ದೇವೆ ರೀ. ಅಂದ್ರೆ ಇಲ್ಲಿ ಮಾರ್ಕೆಟ್ ಅಂತಂದ್ರೆ ಇಲ್ಲಿ ಭಾಳ ರಶ್ ಇರ್ತದೆ ರೀ ಇಲ್ಲಂತೂ. ಈಗ ಚೌಕಿಗೆ ಹೋಗೋದು ರೋಡ್ ರೀ ಇದು. ಇಲ್ಲಿಂದ ಸೀದಾ ಚೌಕಿಗೆ ಹೋಗ್ತೇವೆ ರೀ. ಚೌಕಿಗೆ ಹೋಗಿಂತ ಮೊದಲು ಒಂದು ಸ್ವಲ್ಪ ಹುಡುಗರಿಗೆ ಭೀ ಬಟ್ಟೆ ಇಲ್ಲರಿ, ಬಟ್ಟೆ ಅದೆಲ್ಲ ತೊಗೋತೇವೆ ರೀ. ಯಾಕಂದ್ರೆ ಇಲ್ಲೇ ಇವತ್ತು ಮಂಗಳವಾರ ರೀ, ಹಾಗಾಗಿ ಶನಿವಾರ ಬಂದ್ರೆ ಫುಲ್ ರಶ್ ಇರ್ತದೆ ಅಂಥೇಳಿ ಶನಿವಾರ ದಿನ ಬರಲಿಲ್ಲ ರೀ. ಇವತ್ತು ಮಂಗಳವಾರ ಬಂದಿದ್ದೇವೆ ನಾವು. ಈಗ ಸಮೃದ್ಧಿ ಒಂದು ಸ್ವಲ್ಪ ಬಟ್ಟೆ ತೊಗೋತೇವೆ ರೀ. ಯಾಕಂದ್ರೆ ಭಾಳ ಥಂಡಿ ಚಲೋ ಆಗ್ಬಿಟ್ಟದ್ರಿ. ಅವ್ರಿಗೆ ಒಂದು ಸ್ವಲ್ಪ ನೈಟ್ ಡ್ರೆಸ್ ಅದು ಇದು ತೊಗೊಳೋದಿತ್ತು ರೀ. ಅದಕ್ಕೆ ನೈಟ್ ಡ್ರೆಸ್ ಅದು ತೊಗೊಂಡ್ರೈತೆ ಅಂತೇಳಿ ಇಲ್ಲೇ ಮಾರ್ಕೆಟಿಗೆ ಬಂದೀವಿ ನೋಡಿರಿ. ಅವರಿಗೆಲ್ಲ ಬಟ್ಟೆ ತೊಗೊಂಡು ಈಗ ಎಲ್ಲಿಗೆ ಬಂದೀವಪ್ಪ ಅಂತಂದ್ರೆ ನಮ್ಮ ನನಸು ಮಾಡ್ಕೊಳ್ಳೋ ಅಂಥ ಜಾಗಕ್ಕೆ ರೀ. ಎಲ್ಲಿ ಅಂತಂದ್ರೆ ಇಲ್ಲೇ ನೋಡಿರಿ ಮಷಿನ್ ದುಕಾನ್ಗೆ ಬಂದಿದ್ದೇವೆ ರೀ. ನೋಡ್ತಿರ್ಬೋದು ರೀ, ಎಲ್ಲ ಥರದ ಮಷಿನ್ ಅದಾವ. ಇಲ್ಲಿ ಬಟ್ಟೆ ಹೊಲಿಯೋ ಮಷಿನ್ ತೊಗೊಳಕ್ಕೆ ಬಂದೀನಿ ರೀ. ಯಾಕಂದ್ರೆ ಈಗ ಟೈಲರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಸಲಕ್ಕ ಇಲ್ಲೇ ನೋಡಿರಿ ಮಷಿನ್ ತೊಗೊಳಕತ್ತಿದ್ದೇವೆ ರೀ. ಇಲ್ಲೆಲ್ಲ ಅವರ ಮಷಿನೆಲ್ಲ ಚೆಕ್ ಮಾಡಿ ಈಗ ಏನಂತಂದ್ರೆ ಬಿಲ್ ರೀ,
ಅಂದ್ರೆ ಬಿಲ್ ರೆಡಿ ಮಾಡಕತ್ತಾರ ರೀ. ಅದು ಅಂದ್ರೆ 1 ವರ್ಷ ವಾರಂಟಿ ಅದು ಇದೆಲ್ಲ ರೆಡಿ ಮಾಡಕತ್ತಾರ ರೀ. ಯಾವ ಕಂಪ್ನಿ ಮಷಿನ್ ತೊಗೊಂಡಿವಿ ಅಂಥೇಳಿ ನಿಮ್ಗೆ ಮನೆಗೆ ಹೋದ್ಮೇಲೆ ಗೊತ್ತಾಗ್ತದೆ ರೀ. ಈಗ ಸದ್ಯಕ್ಕೆ ಯಜಮಾನ್ರ ಕೈಲಿಂತ ಸೈನ್ ಮಾಡ್ಸಕತ್ತಾರ ರೀ ಅವ್ರು. ಅಂದ್ರೆ ಬಿಲ್ಲಿನ ಮೇಲೆ ಸೈನ್ ಮಾಡ್ಸಕತ್ತಾರ ರೀ. ಇಲ್ಲೇ ನೋಡಿರಿ ನಮ್ಮ ಯಜಮಾನ್ರು ಸೈನ್ ಮಾಡ್ಸಕತ್ತಾರ ರೀ. ಮಿಷಿನ ಒಂದು ಒಳ್ಳೆ ಕ್ವಾಲಿಟಿದ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ರೀ. ಯಾವ ಮಿಷಿನ್ ಅಂತೇಳಿ ಮನೆಗೆ ಹೋದ್ಮೇಲೆ ಅದ್ರ ಹೆಸರನ್ನ ಹೇಳ್ತೀನಿ ರೀ. ಯಾವ್ದು ಮಿಷಿನ್ ತೊಗೊಂಡಿದ್ದೀವಿ ಅಂತ ಹೇಳ್ಕೇಸಿಂದ ರೀ. ಈಗ ಸದ್ಯಕ್ಕೆ ಯಜಮಾನ್ರು ಸೈನು ಮಾಡಿದ್ರಿ ರೀ. ಬಿಲ್ಲೆಲ್ಲ ಕಟ್ಟಿದೇವ್ರಿ. ಈಗ ಮನೆಗೆ ಹೋಗ್ತೇವ್ರಿ. ಈಗ ನೋಡ್ರಿ ಈಗ ಮನೆಗೆ ಬಂದಿದ್ದೇವ್ರಿ. ಈಗ ಅದೆಲ್ಲ ಫಿಟ್ ಮಾಡ್ಬೇಕ್ರಿ ಮಷಿನ. ಈಗ ಮಷಿನೆಲ್ಲ ಫಿಟ್ ಮಾಡ್ತೀನಿ ರೀ. ಈಗ ನೋಡ್ರಿ ಅದ ಇದು ಮಾಡ್ಕೊಂಡು ಈಗ ಸಮೃದ್ಧಿ ಏನು ಹೇಳ್ತೀರಿ ಅಮ್ಮು ಇದೆಲ್ಲ ಬಿಚ್ಚಮ್ಮ ಇವು ಕೊಡ್ತಾ ಬರ್ತಾ ಕುಡ್ಸಕ್ ಬಲ್ಲಂದಿ ಬಕ್ಕದ ಸಣ್ಣ ಕತ್ರಿ ಎಲ್ಲದ ಬಿಚ್ಚಬೇಕಿದು ಕತ್ರಿ ತಂದಿಲ್ಲ ತಂದಿದ್ದು ಕತ್ರಿ ಗಿತ್ರಿ ಎಲ್ಲ ಅಡ್ಡಾಡ್ಬೇಕಲ್ಲ ಇದೆ ಅದೇನಂತ ಇದು ಇವ್ರು ಚುಕ್ಕೊಳ ಕಾಲು ಆಡಿಸ್ತೀರ ಅಂತಂದ್ರೆ ಅದು ದಾರ ಗಿರ ಎಲ್ಲ ತೆಗೆದಿಡೋಂದಾರ ಅವ್ರು. ಅಂದ್ರೆ ಏನಾಗ ಹೇಳೇ ಕೊಟ್ರು ಚುಕ್ಕೊಳ ಕಾಲು ಆಡ್ಸಂಗಿತ್ತಂದ್ರೆ ಇವ್ ದಾರ ಗಿರ ಎಲ್ಲ ಉಚ್ಚಿ ಬಾಗಿನ ತೆಗೆದಿಟ್ಟು ಬಿಡ್ರಿ. ಸಮೃದ್ಧಿ ಏನ್ ಮಾಡಕತ್ತಿ ಸಮೂ ಬಳಸಕ್ಕ ಇವತ್ತ ನಾವು ಅಲ್ಲಿ ಕಡೆ ಆಯ್ತು ಮಿಷನ್ ಇಲ್ಲಿದ್ರೆ ಏನಾದಿಲ್ಲ ಸುಮ್ಮನೆ ಮನೆ ಒಯ್ದು ಅಲ್ಲಿ ಹಾಳಾಯ್ತು. ಸರಿ ನೋಡ್ತೀರೇ ದಾರ ಎಷ್ಟು ಸರಿ ಅಮ್ಮ ಈ ಕಡೆ ಬಾ. ಸರಿ 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 ನೀ ಹೆಂಗೆ ಸರಿ ಸರಿ ಬರ್ತೀರಿವ ಇಷ್ಟು ಜಿಲ್ಲೆ ಬಿಟ್ಟೋಗಲೇ ಕೊಡೈತಿ ನಾವು ನೋಡ್ರಿ ಇವು ಹಲ್ಕವನ್ನ ಅವಾಗಿನಂಗೆಲ್ಲ ಸಾಮಾನ್ಯ ಎಲ್ಲಿ ಸರ್ವಿ ಸಮುದ್ರಿ ಇಳ್ಕೊಂಡು ಸರ್ವಿ ಕೋಣಿ ಅಂತ ಹಾಕೊಂಡು ಎಲ್ಲಿದೆ ಈಗ ನೋಡ್ರಿ ಮಷೀನ ಫಿಟ್ ಮಾಡೋದಾಯ್ತು ನೋಡ್ರಿ. ರೆಡಿ ಐತೆ ನೋಡ್ರಿ ಈ ಮಷೀನ್ ಅಂತೂ. ನಮ್ಮ ಸಮೂ ನೋಡ್ಲಿಕ್ಕತ್ತಾನ್ರಿ ಫಿಟ್ ಮಾಡಿದ್ಮೇಲೆ. ಈ ಕಡೆ ಬಾ ಮುನಿ. ಇದು ಮಷಿನ್ ಪೂಜೆ ನಾಳೆ ಮಾಡ್ತೀನಿ ರೀ. ನಾಳೆ ಪೂಜೆ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ರೀ ಮಿಷನ್ ಪೂಜೆ. ಉಷಾ ಕಂಪ್ನಿ ಮಿಷನ್ ನೋಡ್ರಿ. ಇದು ನೋಡ್ತಿರ್ಬೋದ್ರಿ. ಉಷಾ ಕಂಪ್ನಿನ ಚಲೋ ಬರ್ತಾವ್ರಿ. ಅದಕ್ಕೆ ಉಷಾ ಕಂಪ್ನಿ ಮಿಷನ್ ತೊಗೊಂಡಿದ್ದೇವ್ರಿ. ಎಲ್ಲರೂ ಪೂಜೆ ಮಾಡೋದು ನೋಡ್ರಿ. ಮಷಿನ್ ಯಾವ ರೀತಿ ಅದ, ಇದು ಕಂಪ್ನಿ ಸರಿಯಾಗಿ ಬರ್ತಾನಿಲ್ಲ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಉಷಾ ಕಂಪ್ನಿ ರೀ. ಈ ರೀತಿ ಅದ ನೋಡ್ರಿ ಮಷಿನ್.